ಈ ಘಟನೆ ಶುರುವಾದಾಗಿಂದ ಹೊತ್ತಿರೋದೇ ನಾನು. ಅದು ಇಲ್ಲಿ ತನಕ ಬರಲೇಬೇಕಿತ್ತು ನನಗೆ, ಯಾಕಂದರೆ ಅವ್ರ ಪ್ರಾಣ ಇರೋದೇ ಇಲ್ಲಿ ರಂಗಭೂಮಿ. ಇಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಿ ಅದ್ರ ನಂತರ ಇಲ್ಲಿ ಮಾಡಿರೋ ಸಾಧನೆಗೆ ಅವ್ರನ್ನ ನಾವೆಲ್ಲರೂ ಗುರುತಿಸಿ, ನಾವಿವತ್ತು ಸಿನಿಮಾಗಳಲ್ಲಿ ಯಾರೇ ಅವ್ರನ್ನ ತೊಗೊಂಡು ಜನರನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ತೊಗೊಳ್ತಾ ಇದ್ರು ಕೂಡ ಅದನ್ನು ಗುರುತಿಸಿರೋದೇ ರಂಗಭೂಮಿಯಿಂದ. ಹಾಗಾಗಿ ಇಲ್ಲಿ ತನಕ ನನಗೆ ಬರಬೇಕು ಅಂತ ಇತ್ತು, ಹಾಗಾಗಿ ಬಂದೆ ಅಷ್ಟೇ ಸರ್. ಅಂದರೆ ಕೊನೆ ಕ್ಷಣಗಳಲ್ಲಿ ಜೊತೆಗಿದ್ದರು. ಒಂದು 3 ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥ ಅವಕಾಶ ಸಿಕ್ತು, ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ನಾನೇ ಕರ್ಕೊಂಡು ಹೋಗಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಅಷ್ಟೇ. 3 ದಿವಸ ಶೂಟಿಂಗ್ ಆಗಿತ್ತು. ಸೊ ಅಂದರೆ ಅದೇ ನಮ್ಮದು 6 ಗಂಟೆಗೆ ಶೂಟಿಂಗ್ ಎಲ್ಲ ಮುಗಿದಿತ್ತು. ನಾವೊಂದು ಅಲ್ಲೆಲ್ಲ ಒಂಚೂರು ಬೇಗ ಮಲಗಿಬಿಡ್ತೀವಿ, ಯಾಕಂದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 5 ಗಂಟೆಗೆ ನಾವೆಲ್ಲ ಎದ್ದು ಹೊರಡ್ತೀವಿ. ಅವರು 11 ಗಂಟೆಗೆ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ, ನಿಮ್ಮ ನಾಳೆ ಸ್ವಲ್ಪ ಲೇಟಾಗಿ ಬಂದರೆ ಸಾಕು ಅಂತ. 11:59ಕ್ಕೆ ನಮ್ಮ ಟೀಮಿಗೆ ಕಾಲ್ ಮಾಡಿ ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದ್ರು. ಅವ್ರ ರೂಮ್ ಪಕ್ಕನೇ ನನ್ನ ರೂಮ್ ಇರೋದು. ಹಾಗಾಗಿ ನಾನು ಇಮ್ಮಿಡಿಯೇಟ್ ಬಂದೆ, ಅವ್ರನ್ನ ನಮ್ಮ ಕಾರಲ್ಲೇ ಕರ್ಕೊಂಡು ಹೋದೆ. ಆಲ್ಮೋಸ್ಟ್ ಒಂದು 6 ನಿಮಿಷಗಳ ಕಾಲ ಮಾತಾಡ್ತಾನೆ ಇದ್ದರು ಕಾರಲ್ಲಿ. ಬೇಗ ಒಯ್ಯೋ ಉಳಿಸ್ಕೊಡು ಅಂತ. ಲಾಸ್ಟ್ ಹಾಸ್ಪಿಟ್ಲಿಗೆ ಅಂದರೆ ಅಲ್ಲಿ ಹತ್ತಿರ ಇರೋ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗಿರೋದು ನಾವು ಫಸ್ಟು. ಸೊ ಒಂದು 8-9 ಮಿನಿಟ್ಸಲ್ಲಿ ರೀಚ್ ಆಗಿದ್ದೀವಿ. ಬಟ್ ಆ ಲಾಸ್ಟ್ 3 ಮಿನಿಟ್ಸ್ ಅವ್ರು ಮಾತಾಡಿಲ್ಲ. ಸೊ ಆ ಲಾಸ್ಟ್ 3 ಮಿನಿಟ್ಸಲ್ಲೇ ಅವರದ್ದು ಅಂದರೆ ಹಾರ್ಟ್ ಸ್ಟಾಪ್ ಆಗಿ ಕಿಡ್ನಿ ಮತ್ತು ಅವ್ರ ಬ್ರೈನು ಅಂದರೆ ಬ್ರೈನ್ಗೆ ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಸ್ಟಾಪ್ ಆಗಿರೋದು. ಬಟ್ ಪಲ್ಸ್ ಕೂಡ ಅಲ್ಲೇ ಸ್ಟಾಪ್ ಆಗಿತ್ತು. ಬಟ್ ಅಲ್ಲಿ CPR ಇಮಿಡಿಯೇಟ್, ಅಲ್ಲಿ ಹೆಬ್ರಿ ಅಂತ ಒಂದು ಊರಲ್ಲಿ ಇಮಿಡಿಯೇಟ್ CPR ಕೊಟ್ಟು ಅವರು ಮತ್ತೆ ಪಲ್ಸ್ ವಾಪಸ್ ಬಂತು. ಸೊ ಅದಾದಮೇಲೆ ನಾವು ಮಣಿಪಾಲಕ್ಕೆ ಕರ್ಕೊಂಬಂದು ಅವ್ರಿಗೆ 4 ತಿಂಗಳ ಹಿಂದೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತೆ ಬ್ಲಾಕೇಜ್ ಇದೆ, ಸ್ಟಂಟ್ ಹಾಕಬೇಕು ಅಂತ. ಬಟ್ ಅವರು ಮಾಡಿಸಿಲ್ಲ ಅದನ್ನು. ನಾವು ಮೊನ್ನೆ ನೋಡಿದಾಗ ಕಂಪ್ಲೀಟ್ ಆ್ಯಂಜಿಯೋಗ್ರಾಮ್ ಮಾಡಿದಾಗ ಕಂಪ್ಲೀಟ್ ಬ್ಲಾಕ್ ಇತ್ತು, ಅದನ್ನು ಸ್ಟಂಟ್ ಹಾಕಿ ಕ್ಲಿಯರ್ ಮಾಡಿಸಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕಿಡ್ನಿ ಮತ್ತು ಬ್ರೈನು ವರ್ಕ್ ಆಗ್ತಾ ಇಲ್ಲದೆ ಇರೋದ್ರಿಂದ ಅದು ರಿಕವರಿ ಆಗಲಿಲ್ಲ. ಅಂದರೆ ಡಯಾಲಿಸಿಸ್ ಮಾಡೋದಕ್ಕೂ ಕೂಡ ಅವರು ಶುಗರ್ ಹೈ ಇತ್ತು ಮತ್ತು BP ತುಂಬ ಲೋ ಇತ್ತು. ಸೊ ಹಾಗಾಗಿ ಡಯಾಲಿಸಿಸ್ ಮಾಡೋದಕ್ಕೂ ಅಂದರೆ ಆ ತುಂಬ ರಿಸ್ಕಿ ಅದು. ಅಂದರೆ ಅದಕ್ಕೆ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಮೆಷಿನ್ ಸಪೋರ್ಟ್ ಕೊಟ್ಟು ಅವ್ರನ್ನ ವಾಪಸ್ ರಿವೈವಲ್ ಮಾಡೋಕ್ಕಾಗತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈವನ್ 3 ಡೋಸೇಜ್ ಆಫ್ BP ಇಂಜೆಕ್ಷನ್ ಕೊಟ್ಟರು ಕೂಡ ಅವ್ರ BP 60ಕ್ಕೆ ಬಂದು ನಿಂತಿತ್ತು. ಅಂದರೆ 80ಕ್ಕೇನೋ ಬಂದರೆ ಡಯಾಲಿಸಿಸ್ ಮಾಡ್ಬೋದಿತ್ತಂತೆ, ಬಟ್ ಬರಲೇ ಇಲ್ಲ. ಸೊ ಹಾಗಾಗಿ ಶೂಟಿಂಗ್ ಬಂದಾಗ ಇಂಥದ್ದಾಗಿತ್ತು, ತಮಗೂ ಕೂಡ ಖಂಡಿತ ಸರ್. ಅಂದರೆ ನಮ್ಮ ಶೂಟಿಂಗ್ ಅಂತ ಅಲ್ಲ, ಬಟ್ ಬಹಳ ವರ್ಷಗಳಿಂದ ನಮ್ಮವರ ಸಂಬಂಧ. ನಾನು ಲಾಸ್ಟ್ ಟೈಮ್ ಕೇಳಿದಾಗ ಯಾಕೆ ಸರ್ ಸಿನಿಮಾ ಮಾಡ್ತಾ ಇಲ್ವೋ ಯಾವುದು ಅಂತ ಕೇಳಿದ್ರೆ, ನೀನು ಮಾಡಿದ್ರೆ ಮಾಡ್ತೀನಿ ಬಾರೋ ಅಂತ ಅಂದರು. ಅದೇ ಅವತ್ತು ಅಂದರೆ 6 ತಿಂಗಳ ಹಿಂದೆ. ಅದಕ್ಕೆ ಫೋನ್ ಮಾಡಿರೋದು ಸರ್ ನಾನು ಇವಾಗ, ನೀವು ಬೆಂಗಳೂರು ಬಂದಾಗ ಮೀಟ್ ಮಾಡಿ ಅಂತ. ಬೆಂಗಳೂರು ಬಂದರು, ಅವ್ರಿಗೆ ಪಾತ್ರ ಎಲ್ಲ ಹೇಳಿದ್ವಿ, ಅವ್ರಿಗೆ ಖುಷಿ ಆಯಿತು. ಆಲ್ಮೋಸ್ಟ್ 55 ದಿವಸ ಶೂಟಿಂಗ್ ಇದೆ, ಅದರಲ್ಲಿ 40 ದಿವಸ ರಾಜು ಸರ್ದೇ ಇದೆ. ಸೊ ಹಾಗಾಗಿ ಒಂದು ಮುಖ್ಯ ಭೂಮಿಕೆಯಲ್ಲಿ ಇದ್ದರು ಅವರು. ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇತ್ತು ಸರ್? ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇತ್ತು.